ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್ ಅಪಾರ. ಅವರ ನಿಸ್ವಾರ್ಥ ಸೇವೆಯನ್ನು ಪಕ್ಷ ಸದಾ ಸ್ಮರಿಸುತ್ತದೆ. ಅವರ ಕುಟುಂಬ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ರಾಹುಲ್ ಗಾಂಧಿಯವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ಅಂತ್ಯ ಸಂಸ್ಕಾರ, ಅಂತಿಮ ವಿಧಿವಿಧಾನಗಳು ಹೇಗೆ ನಡೆಯುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ವರದಿಯನ್ನು ಅವರ ಕುಟುಂಬಸ್ಥರು ನೀಡಿದ್ದಾರೆ. ಪತ್ನಿಯ ಸಮಾಧಿ ಪಕ್ಕವೇ ಶಾಮನೂರು ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಇವತ್ತು ದಾವಣಗೆರೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಭಾನುವಾರ ಸಂಜೆ ನಿಧನರಾದ ದಕ್ಷಿಣ ಶಾಸಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಇವತ್ತು ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ದಾವಣಗೆರೆ ನಗರಕ್ಕೆ ರವಾನಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಗರದ MCC B ಬ್ಲಾಕ್ನಲ್ಲಿರುವಂಥ ಶಾಮನೂರು ಶಿವಶಂಕರಪ್ಪನವರ ನಿವಾಸ ಶಿವಪಾರ್ವತಿಯಲ್ಲಿ ಬೆಳಗ್ಗೆ 11 ಗಂಟೆವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಆನಂತರ ಬೆಳಗ್ಗೆ 11 ಗಂಟೆ ನಂತರ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುವುದು. ಸಂಜೆ 4 ಗಂಟೆಗೆ ಶ್ರೀ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ದಿವಂಗತ ಪಾರ್ವತಮ್ಮ ಶಿವಶಂಕರಪ್ಪನವರ ಸಮಾಧಿ ಸ್ಥಳದ ಪಕ್ಕದಲ್ಲೇ ಶಾಮನೂರು ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ. ಇವತ್ತು ಅನೇಕರು ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ, ಅವರ ಒಡನಾಟದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಅಜಾತ ಶತ್ರು ಅಂತ ಯಾರಾದರೂ ಇದ್ದರೆ, ಅಂದರೆ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಶತ್ರುಗಳಂತೂ ಇದ್ದೇ ಇರ್ತಾರೆ. ಆದರೆ ಯಾವುದೇ ಪಕ್ಷದಲ್ಲೂ ಕೂಡ ಇವರಿಗೆ ವೈರಿಗಳು ಅನ್ನೋದು ಇರಲೇ ಇಲ್ಲ. ಅಜಾತ ಶತ್ರು ಅನ್ನುವಂಥ ಹೆಸರನ್ನು ಕೂಡ ಗಳಿಸಿದರು. ಈ ಥರ ಹೆಸರನ್ನು ಗಳಿಸೋದು ತುಂಬ ಅಂದರೆ ತುಂಬ ಕಡಿಮೆ. ಆ ಹೆಸರನ್ನು ಗಳಿಸಿದವರು ಇವರು. ಕುರುಬರು, ಮುಸ್ಲಿಮರಿಂದ ಶುಭ ಕಾರ್ಯ ಆರಂಭಿಸ್ತಾ ಇದ್ದಂಥ ನಾಯಕ ಇವರು. ಪ್ರಭಾವಿ ನಾಯಕನಾದರೂ ಸಚಿವ ಸ್ಥಾನ ತಡವಾಗಿಯೇ ಲಭಿಸಿದ್ದು ಗಮನಾರ್ಹ. ಇವರ ಸಾಧನೆಗೆ ಅಥವಾ ಇವರ ವರ್ಚಸ್ಸಿಗೆ ಸಚಿವ ಸ್ಥಾನ ಯಾವಾಗಲೂ ಸಿಗಬೇಕಾಗಿತ್ತು, ಆದರೆ ಸ್ವಲ್ಪ ತಡವಾಗೇ ಸಿಕ್ಕಿತ್ತು. ಅದಲ್ಲದೆ ಇವರು ವೀರಶೈವ ಸಮುದಾಯದವರಾದ್ರೂ ಕೂಡ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು, ಶುಭ ಕಾರ್ಯ ಮಾಡಬೇಕು ಅಂತ ಅಂದಾಗ ಕುರುಬರು, ಮುಸ್ಲಿಮರಿಂದ ಶುಭ ಕಾರ್ಯವನ್ನು ಆರಂಭಿಸ್ತಿದ್ರಂತೆ. ಜಾತಿ, ಧರ್ಮ ಯಾವುದ್ರ ಬಗ್ಗೆಗೂ ಯೋಚನೆ ಮಾಡ್ತಾ ಇರಲಿಲ್ಲ. ತಮ್ಮ ಒಡನಾಟ ಅಂತ ಬಂದಾಗ ಎಲ್ಲರ ಜೊತೆಗೂ ಕೂಡ ಬೆರೀತಾ ಇದ್ರು ಇವರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಜನಾನುರಾಗಿ ಶಾಮನೂರು ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಅವರು ಪಡ್ಕೊಂಡಿರುವಂಥದ್ದು. ಇನ್ನು ಒಂದು ಕಾಲದಲ್ಲಿ ಕೈಗಾರಿಕೆಗಳಿಂದಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಖ್ಯಾತಿ ಹೊಂದಿದ್ದಂಥ ನಾಡಿನ ಕೇಂದ್ರ ಬಿಂದು ದಾವಣಗೆರೆಗೆ 90ರ ದಶಕದಲ್ಲಿ ಆ ಪಟ್ಟವೇ ಕಳಚಿ ಬಿದ್ದಾಗ ಊರಿನ ಕಥೆನೇ ಮುಗೀತು ಅಂತ ಎಲ್ಲರೂ ಅನ್ಕೋಬಿಟ್ಟಿದ್ರು. ಅಯ್ಯೋ, ದಾವಣಗೆರೆ ಕಥೆ ಏನಪ್ಪ, ದಾವಣಗೆರೆಯಲ್ಲಿ ಇನ್ನೇನಪ್ಪ ಬಿಸ್ನೆಸ್ ನಡೆಯುತ್ತೆ ಅಥವಾ ಹಿಂಗೆ ಆರ್ಥಿಕವಾಗಿ ಸಬಲೀಕರಣ ಆಗತ್ತೆ ಅಂತ. ಆದರೆ ಮ್ಯಾಂಚೆಸ್ಟರ್ ಪಟ್ಟ ಕಳಚಿದರೆ ಏನಂತೆ, ಕರ್ನಾಟಕದ ಆಕ್ಸ್ಫರ್ಡ್ ಎಂಬ ಹೊಸ ಪಟ್ಟ ದಾವಣಗೆರೆಗೆ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇ ಬಾಪೂಜಿ ವಿದ್ಯಾಸಂಸ್ಥೆ ಹಾಗೂ ಅದರ ಗೌರವ ಕಾರ್ಯದರ್ಶಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ. ನಗರದ ಇತಿಹಾಸಕ್ಕೆ ಹೊಸ ಪುಟಗಳನ್ನು ಸೇರಿಸಿ ಅದನ್ನು ಸಾಧನೆ ಮಾಡಿ ಕೊಡುಗೆಯನ್ನು ಕೊಟ್ಟಿದ್ದು ಇವರೇನೆ. ಶಿಕ್ಷಣ ಅಂತ ಬಂದಾಗ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಅಪಾರ ಮಟ್ಟಿಗೆ ಇರೋದು. ನೀವು ದಾವಣಗೆರೆ ಅಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಅಥವಾ ದಾವಣಗೆರೆಯಲ್ಲಿರುವಂಥ ಜನರಿಗೆ ಇದ್ರ ಬಗ್ಗೆ ಕೇಳಿದ್ರೆ, ಇವತ್ತು ಶಿಕ್ಷಣ ಅನ್ನೋದು ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತಂದರೆ ಅದಕ್ಕೆ ಇವರೇ ಕಾರಣ ಅನ್ನೋದನ್ನು ಹೇಳ್ತಾರೆ. ಇತಿಹಾಸದ ಇಣುಕನ್ನು ಈಗ ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯ ಕರ್ನಾಟಕ ವಾಣಿಜ್ಯ ಶೈಕ್ಷಣಿಕ ನಗರವಾಗಿ ದಾವಣಗೆರೆ ರೂಪುಗೊಳ್ಳುವಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಮಹತ್ವದ ಪಾತ್ರ ತುಂಬಾ ಇದೆ. ಜವಳಿ ಮಿಲ್ಗಳು, ಎಣ್ಣೆ ಮಿಲ್ಗಳು, ಹತ್ತಿ ಗಿರಣಿಗಳು, ಅಕ್ಕಿ ಗಿರಣಿಗಳಿಗೆ ರಾಷ್ಟ್ರ ಮಾತ್ರವಲ್ಲದೆ ವಿದೇಶಗಳಲ್ಲೂ ಹೆಸರಾಗಿದ್ದಂಥ ಊರಿದು. ಆದರೆ 90ರ ದಶಕದಲ್ಲಿ ಬರಸಿಡಿಲು ಬಂದು ಅಪ್ಪಳಿಸಿದಂತೆ ಇಲ್ಲಿನ ಒಂದೊಂದೇ ಕೈಗಾರಿಕೆಗಳು ಇತಿಹಾಸದ ಪುಟ ಸೇರ್ತಾ ಹೋಗುತ್ತೆ. ಮಿಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಾವಿರಾರು ಕಾರ್ಮಿಕರ ಕುಟುಂಬ ಸಮೇತ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ ದಾವಣಗೆರೆಯನ್ನು ಕಟ್ಟಿ ಬೆಳೆಸುವಲ್ಲಿ ಡಾಕ್ಟರ್ ಶಾಮನೂರು ಅವರ ಪ್ರಯತ್ನ ಮಹತ್ವದ್ದು ಎಂಬುದನ್ನು ಅವರ ಬೆಂಬಲಿಗರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅವರ ಬೆಂಬಲದಿಂದಲೇ ಇವತ್ತು ದಾವಣಗೆರೆ ಇಷ್ಟರ ಮಟ್ಟಿಗೆ ರೂಪಿತವಾಗಿದೆ ಅನ್ನೋದನ್ನು ಇವತ್ತು ಪ್ರತಿಯೊಬ್ಬರ ದಾವಣಗೆರೆಯವರು ಕೂಡ ನೆನಪಿಸ್ಕೊಳ್ತಾರೆ. ಹತ್ತಾರು ಮಿಲ್ ಮುಚ್ಚಿದಾಗ, ಸಾವಿರಾರು ಕಾರ್ಮಿಕ ಕುಟುಂಬಗಳು ಬೀದಿ ಪಾಲಾದಾಗ ದುಸ್ಥಿತಿ ನಿರ್ಮಾಣವಾಗಿತ್ತು. ಅದೆಷ್ಟೋ ಮಂದಿ ಬೀದಿ ಬದಿಯ ಸಣ್ಣ ಪುಟ್ಟ ಅಂಗಡಿಯನ್ನು ಇಟ್ಕೊಂಡ್ರೆ ಕೆಲವರು ವಾಚ್ಮನ್ಗಳಾಗಿ, ಕೂಲಿ ಕಾರ್ಮಿಕರಾಗಿ ಜೀವನವನ್ನು ಕಂಡುಕೊಳ್ಬೇಕಾದಂಥ ಸ್ಥಿತಿ ಬಂದಿತ್ತು. ರಾಜ್ಯದ ಕೈಗಾರಿಕಾ ಕ್ಷೇತ್ರ ದಮನಿನ
ರೀತಿಯಲ್ಲಿ ಬದಲಾವಣೆ ಆಗ್ತಾ ಇತ್ತು ಅಂತ ಅಂದರೆ ಅದಕ್ಕೆ ಶಾಮನೂರು ಅವರೇ ಕಾರಣ ಆಗಿದ್ರು. ಹರಪನಹಳ್ಳಿ ತಾಲೂಕು ದುಗ್ಗಾವತಿಯಲ್ಲಿ ಶಾಮನೂರು ಅವರು ಹಿರಿಯ ಪುತ್ರ ಕೈಗಾರಿಕೋದ್ಯಮಿ SS ಬಕ್ಕೇಶ್ ಒಡೆತನದ ಶಾಮನೂರು ಶುಗರ್ಸ್ ಲಿಮಿಟೆಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಕ್ಕಿ ಗಿರಣಿ ರಫ್ತು ಮತ್ತು ಆಮದು ಸಂಸ್ಥೆ ಸ್ಥಾಪಿಸ್ತಾರೆ. ದ್ವಿತೀಯ ಪುತ್ರ SS ಗಣೇಶ್ ಕುಕ್ಕವಾಡ ದಿ ದಾವಣಗೆರೆ ಶುಗರ್ ಕಂಪನಿ ಲಿಮಿಟೆಡ್ ದಾವಣಗೆರೆಯಲ್ಲಿ ಲಕ್ಷ್ಮೀ ಫ್ಲೋರ್ ಮಿಲ್ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಮಕ್ಕಳಿಂದ ಈ ಕಾರ್ಯ ಎಲ್ಲ ಮುಂದುವರಿಸ್ಕೊಂಡು ಬರುವಂಥದ್ದು ಶಾಮನೂರು ಶಿವಶಂಕರಪ್ಪನವರು. ಸೊ ಆ ಕಾರಣಕ್ಕಾಗಿ ತಮ್ಮ ಊರಿನ ಜನ ಅಂತ ಬಂದಾಗ ಅವರ ಅಭಿವೃದ್ಧಿ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಈ ಊರನ್ನು ನಾನು ಹೆಗ್ಗಳಿಕೆಯಿಂದ ಇರುವಂತೆ ನೋಡಬೇಕು, ಈ ಊರು ಯಾವತ್ತೂ ಯಾವ ಊರಿನ ಮುಂದೆಯೂ ಕೂಡ ಡೌನ್ ಆಗಿದೆ ಅಂತ ಅನ್ನಿಸ್ಬಾರ್ದು, ದಾವಣಗೆರೆ ಅಂತ ಅಂದ್ರೇ ಅಭಿವೃದ್ಧಿ ಅಂತ ಅನ್ನಿಸ್ಬೇಕು ಅಂತ ಒಂದಷ್ಟು ಪಣ ತೊಡ್ತಾರೆ. ಅದಕ್ಕೆ ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಎಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವೋ ಅಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥ ಹೆಗ್ಗಳಿಕೆ. ಇಂಥ ಮಹಾನ್ ನಾಯಕರನ್ನು ಕಳ್ಕೊಂಡ್ರು.